ಕೇಂದ್ರ ಸರ್ಕಾರ ಅಕ್ಕಿ ಪೂರೈಕೆ ಮಾಡೋದನ್ನ ಕಡಿತ ಮಾಡಿದೆ. ಮೊದಲು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರು, ನಂತರ ಕೊಡ್ತಾ ಇಲ್ಲ. ಒಂದ್ ವೇಳೆ ಈ ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ನೇರವಾಗಿ ಕೇಂದ್ರ ಸರ್ಕಾರವೇ ಹೊಣೆ ಹೊರಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಸಿಎಂ. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನ ರಾಜ್ಯದಲ್ಲಿ ಘೋಷಣೆ ಮಾಡಿ ಜಾರಿಗೆ ತಂದಾಗ ಆಗ್ಲೂ ಕೂಡ ಕೇಂದ್ರ ಸರ್ಕಾರದ ಅಕ್ಕಿಗೆ ಅವ್ರ ಫೋಟೋ ಮತ್ತೆ ಇಲ್ಲಿ ರಾಜ್ಯ ಸರ್ಕಾರದ ಅವರ ಫೋಟೋ ಅಂಟಿಸ್ಬಿಟ್ಟು ಜನಕ್ಕೆ ಕೊಟ್ಟಿದ್ದು, ಇದು ನಮ್ಮ ಭಾಗ್ಯ ಅಂತ. ಈಗಲೂ ಕೂಡ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ ಬರಬೇಕಾಗಿರುವಂತ ರಾಜ್ಯದ ಶೇರ್ ಏನಿದೆ ಆ ಶೇರು ಅಕ್ಕಿ ಧಾನ್ಯಗಳು ಬಂದೇ ಬರುತ್ತೆ. ಅದನ್ನ ಸಿದ್ದರಾಮಯ್ಯನವರಿಂದನೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೇಂದ್ರ ಸರ್ಕಾರ ಕೂಡ ಅದನ್ನ ತಡೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು 10 ಕೆಜಿ ಕೊಡ್ತೀವಿ ಅಂತ ಜನಕ್ಕೆ ಕಮಿಟ್ಮೆಂಟ್ ಕೊಟ್ಟು ಅದನ್ನ ಪೂರೈಸಕ್ಕಾಗ್ದಲೆ ಈಗ ನರೇಂದ್ರ ಮೋದಿಯವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಅದನ್ನು ಪೂರೈಸಬೇಕು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕು ಅಂತಿರುವಂತ ನಿರ್ದಿಷ್ಟವಾದಂತಹ ಧಾನ್ಯ ದವಸ ಏನು ಕೊಡಬೇಕಾಗಿದೆ ಅದನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ನಿಮ್ ಕೈಲಿ 10 ಕೆಜಿ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ರಾಜ್ಯದ ಜನದ ಎದುರುಗಡೆ ಬಂದು ನಾವು ಕೊಟ್ಟಿರುವಂತ ಗ್ಯಾರಂಟಿ ನಮ್ ಕೈಲಿ ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದನ್ನ ಅವ್ರು ಸ್ಪಷ್ಟ ಮಾಡಿ ಹೇಳಬೇಕು. ಹೆಚ್ಚುವರಿಯಾಗಿ ಕೇಳಿದಾಗ ಮೊದಲ ಬಾರಿಗೆ ಪತ್ರದ ಮುಖಾಂತರ ಕಳೆದ ಬಾರಿ 34 ರೂಪಾಯಿ ಕೊಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆಸಿತ್ತು. ಈಗ ಅದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ನೀವು ಹೆಚ್ಚುವರಿ ಅಕ್ಕಿ ಕೊಡಿ ಅಂತ ಮನವಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗಲ್ವಾ? ದುಡ್ಡು ಕೊಟ್ಟು ತಗೊಂಡು ಕೊಡ್ಲಿಕ್ಕೆ ಆಗಲ್ವಾ? ನಾನು ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೀನಿ, ರಾಜ್ಯಕ್ಕೆ ಎಲ್ಲ ರಾಜ್ಯಗಳಿಗೂ ಎಷ್ಟೆಷ್ಟು ಅಕ್ಕಿ ಎಷ್ಟು ರಾಜ್ಯಕ್ಕೆ ಎಷ್ಟು ದವಸ ಧಾನ್ಯ ಹೋಗಬೇಕು ಅನ್ನುವಂಥದ್ದು ಒಂದು ಫಿಕ್ಸ್ಡ್ ಫಾರ್ಮುಲಾ ಪ್ರಕಾರ ಎಲ್ಲ ರಾಜ್ಯಗಳಿಗೂ ಹೋಗುತ್ತೆ. ಕರ್ನಾಟಕಕ್ಕೆ ಯಾವ ಒಂದು ಹಂತದಲ್ಲಿ ಬರಬೇಕಿದೆ, ರಾಜ್ಯ ಸರ್ಕಾರಕ್ಕೆ ಯಾವ್ದು ಕೊಡಬೇಕಿದೆ, ಕೇಂದ್ರ ಕೊಡ್ಕೊಂಡು ಬಂದಿದೆ. ಅದರಲ್ಲಿ ಒಂದೇ 1 ಕೆಜಿ ಕೂಡ ನುಕ್ಸಾನ್ ಆಗದಲ್ಲೇ ಇರೋ ರೀತಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಅವ್ರು 10 ಕೆಜಿ ಘೋಷಣೆ ಮಾಡ್ತೀವಿ ಅಂತ ಕೊಡ್ತೀವಿ ಅಂತ ಘೋಷಣೆ ಮಾಡಿದಾರಲ್ಲ ಅದನ್ನ ಅವ್ರನ್ನ ಮಾಡ್ಲಿ. ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕಾಗಿದೆ ಆ ಕೊಡಬೇಕಾಗಿರುವಂತ ಅಷ್ಟು ಅಕ್ಕಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಕೆಜಿನೂ ಕೂಡ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಕೋಟಾದಲ್ಲಿ ಅಕ್ಕಿ ಕಡಿಮೆ ಆಗೋದಿಲ್ಲ. ಇದರಲ್ಲಿ ದ್ವೇಷದ ರಾಜಕಾರಣ ಅಲ್ಲ, ಅಸಮರ್ಥ ರಾಜಕಾರಣ ಅಂತ ಅರ್ಥೈಸ್ಕೊಳ್ಬೇಕು. ಕೊಟ್ಟ ಮಾತಿಗೆ ತಪ್ಪುಕೊಳ್ಳುವಂತ ರಾಜಕಾರಣ ಅಂತ ಅರ್ಥ ಮಾಡ್ಕೊಳ್ಬೇಕು. ಇವ್ರು ಕೊಡ್ಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡುವಂತ ಅಷ್ಟು ಅಕ್ಕಿಯನ್ನ 1 ಕೆಜಿನೂ ನುಕ್ಸಾನ್ ಆಗದಲ್ಲೇ ಇರೋ ರೀತಿ ಅಷ್ಟು ಅಕ್ಕಿಯನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಡುತ್ತೆ. ಸರ್, ಈಗ ನಿಮ್ಮ ಸ್ನೇಹಿತರು ಪ್ರತಾಪ್ ಸಿಂಗ್ ಅವರು ಗಂಭೀರವಾದಂತಹ ಆರೋಪ